ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA2 ಪರೀಕ್ಷೆ ಮಾರ್ಚ್ 2026ಕ್ಕಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಹಾಕ್ತಾ ಇದ್ದೀವಿ. ಆಲ್ರೆಡಿ ಕನ್ನಡ ಹಾಕಿದ್ದೀವಿ. ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ನಿಮಗೆ 3 ಸೆಟ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಓಕೆನಾ? ಸೊ ಆರಾಮಾಗಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಹೆಚ್ಚಿನ ವಿಡಿಯೋಗಳು ನಿಮ್ಗೆ ಏನಾಗಿರುತ್ತೆ ಅಂತಂದರೆ FA SC ಎಕ್ಸಾಮ್ 2025-26 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ನಾವು ನಿಮ್ಗೆ ಏನು ಮಾಡ್ತೀವಿ, ವಿಡಿಯೋಗಳನ್ನು ಕೊಡ್ತೀವಿ. ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ವಿಡಿಯೋಗಳ ಲಿಂಕನ್ನು ಪಿನ್ ಮಾಡ್ತಾ ಹೋಗ್ತೀನಿ. ಸೊ ಖಂಡಿತವಾಗಿ ತಾವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು. ಆಮೇಲೆ ಕಮೆಂಟ್ ಪಕ್ಕ ಹೈಪ್ ಮಾಡಿ ಅಂತ ಹೇಳ್ತಾ ಸೋಷಿಯಲ್ ಸೈನ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ವಿತ್ ಕೀ ಆನ್ಸರ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕೇಳ್ತಾರೆ. ಸೊ ಆಪ್ಷನ್ ಬಿ ಪುರಂದರದಾಸರು ಗೊತ್ತಿರಲಿ. ಇನ್ನು ಭಾರತದ ರಾಷ್ಟ್ರೀಯ ಪಕ್ಷಿ ಕೇಳಿದರೆ ಆಪ್ಷನ್ ಎ ನವಿಲು. ಪ್ರಶ್ನೆ 3, ಭಾರತದ ಈಶಾನ್ಯ ವಲಯದ ಆದಿವಾಸಿಗಳು ಈ ಜನಾಂಗಕ್ಕೆ ಸೇರಿದ್ದಾರೆ ಅಂತ ಕೇಳಿದರೆ ಆಪ್ಷನ್ ಸಿ ಮಂಗೋಲರು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ನೀವು ಅಮೆಜಾನ್ನಲ್ಲಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತರಿಸಿಕೊಂಡರೆ ಅದು ಏನಾಗಿರ್ತದೆ ಅಂತ ಕೇಳಿದರು. ಅದನ್ನು ಆಪ್ಷನ್ ಬಿ ಟೆಲಿಶಾಪಿಂಗ್ ಅಂತ ಕರಿತೀವಿ. 5ನೇ ಪ್ರಶ್ನೆ, ಆಧುನಿಕ ಯುರೋಪಿನಲ್ಲಿ ರಾಜ್ಯಗಳ ಉಗಮಕ್ಕೆ ಕಾರಣ ಏನು ಅಂತ ಕೇಳಿದರು. ಸೊ ಆಪ್ಷನ್ ಬಿ ಉಳಿಗಮಾನ್ಯ ಪದ್ಧತಿಯ ಅವನತಿ ಅನ್ನೋದು ರೈಟ್ ಆನ್ಸರ್. 6, ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಅಂತ ಕೇಳಿದರೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. 7, ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಅಂತ ಕೇಳಿದರು. ಆಪ್ಷನ್ ಸಿ ಹಿರಿತನದ ತತ್ವ ಅನ್ನೋದು ಸರಿ ಇದೆ. ಇನ್ನು 8, 1991ರ ಆರ್ಥಿಕ ಸುಧಾರಣೆಗಳು ಇದಕ್ಕೆ ಮಹತ್ವ ನೀಡಿದವು ಅಂತ ಕೇಳಿದ್ದಾರೆ. ಸೊ ಎ ಖಾಸಗೀಕರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು 1 ಅಂಕದ ಪ್ರಶ್ನೆಗಳು ಎಸ್. ಸೊ ಉತ್ತರಗಳು ಕೂಡ ಇದರಲ್ಲೇ ಇದ್ದಾವೆ. ಸೊ ಉತ್ತರಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಶ್ನೆ 9 ಕೇಳಿದರು, ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನು ಅಂತ ಕೇಳಿದರು. ಸೊ 9ನೇ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಸ್, ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸಲು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10, ವಿಜಯನಗರದ ಯಾವ ಅಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು ಅಂತ ಕೇಳ್ತಾರೆ. ಸೊ ಗೊತ್ತಿರಲಿ, ತುಳುವ ಮತ್ತು ಅರವೀಡು. ಯಾವುದು? ತುಳುವ ಮತ್ತು ಅರವೀಡು. ಸೊ ಇವು ಏನಪ್ಪ ಅಂತಂದರೆ ಮುಖ್ಯವಾಗಿ ಇವರು ಏನಾಗಿದ್ದರು, ವೈಷ್ಣವ ಪಂಥದ ಅನುಯಾಯಿಗಳು ಆಗಿದ್ದರು. ಇನ್ನು ಕರ್ನಾಟಕದ ಕರಾವಳಿಯು ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ ಅದು ಮುಖ್ಯವಾಗಿ 3 ಒಳಗೊಂಡಿದೆ. ಫಸ್ಟ್ ಒನ್ ಉಡುಪಿ, ಓಕೆ. ಸೊ 2ನೇದು ಬಂದುಬಿಟ್ಟು ದಕ್ಷಿಣ ಕನ್ನಡ, 3ನೇದು ಬಂದುಬಿಟ್ಟು ಉತ್ತರ ಕನ್ನಡ. ಸೊ ಈ 3 ಏನಪ್ಪ ಅಂತಂದರೆ ಕರಾವಳಿ ಹೊಂದಿರತಕ್ಕಂಥ ಜಿಲ್ಲೆಗಳು: ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಇನ್ನು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು ಅಂತ 12ನೇ ಪ್ರಶ್ನೆ ಕೇಳಿದರು. ಸೊ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಅಂದರೆ ಏನಪ್ಪ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದೆ ಸ್ಥಿತಿಯನ್ನೇ ನಾವೇನಂತೀವಿ, ಸ್ಥಿರಾತ್ಮಕ ಅರ್ಥಶಾಸ್ತ್ರ ಅಂತಾನೆ ಕರೆಯೋದು. ಪ್ರಶ್ನೆ 13ಕ್ಕೆ ಬರೋಣ. 13 ಪ್ರಶ್ನೆ ಇತ್ತು, ಎಸ್, ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಸೀಬರ್ಡ್ ನೌಕಾನೆಲೆ ಅಂತ ಕರೀತಾರೆ. ಏನಂತಾರೆ? ಸೀಬರ್ಡ್ ನೌಕಾನೆಲೆ. ಇನ್ನು ಸಮೂಹ ಮಾಧ್ಯಮಗಳನ್ನ ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ದೂರದರ್ಶನ ಬರಿತೀರಿ, ಓಕೆ, ದೂರದರ್ಶನ. ನೆಕ್ಸ್ಟ್ ಬರೆಯೋದು ರೇಡಿಯೋ ಬರಿತೀರಿ, ರೇಡಿಯೋ. ಆಮೇಲೆ ವೃತ್ತಪತ್ರಿಕೆಗಳು ಅಂದರೆ ದಿನಪತ್ರಿಕೆಗಳಂತಿರಲ್ಲ, ಸೊ ಅವೆಲ್ಲ ಏನಪ್ಪ ಅಂತಂದರೆ ಸಮೂಹ ಮಾಧ್ಯಮಗಳೇ ಆಗಿರ್ತವೆ. ನೆಕ್ಸ್ಟ್, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ. ಸೊ 15ನೇ ಪ್ರಶ್ನೆಯ ಉತ್ತರಕ್ಕೆ ಬರ್ತೀನಿ. 1, ಎಸ್, ರಾಜ್ಯ ಹಲವು ಜಗತ್ತುಗಳು. ಸೊ 1 ರಾಜ್ಯ ಹಲವು ಜಗತ್ತುಗಳು ಅನ್ನೋದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಆಗದ. ಇನ್ನು ಮುಂದಿನ ಪ್ರಶ್ನೆ ಬರೋಣ. ಪ್ರಶ್ನೆ ಸಂಖ್ಯೆ ಎಸ್ 16 ಇತ್ತು. 1 ಅಂಕದಲ್ಲಿರ್ತಕ್ಕಂಥ ಲಾಸ್ಟ್ ಪ್ರಶ್ನೆ, ಸಾಂಪ್ರದಾಯಿಕ ಮಾರುಕಟ್ಟೆ ಎಂದರೇನು ಅಂತ ಪ್ರಶ್ನೆ ಇತ್ತು. ಸೊ 16ನೇ ಪ್ರಶ್ನೆ ಉತ್ತರ ಏನಿದೆಪ್ಪ ಅಂತಂದರೆ ಎಸ್, ಹಳೆಯ ಕಾಲದಿಂದಲೂ ರೂಢಿಯಲ್ಲಿರುವ ಮಾರುಕಟ್ಟೆಗಳನ್ನು ನಾವು ಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಂತ ಏನು ಮಾಡ್ತೀವಪ್ಪ ಅಂದರೆ ಕರಿತೀವಿ. ಇಷ್ಟು 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಮುಗೀತು. 1 ಅಂಕದ ಬಹು ಆಯ್ಕೆ ಮತ್ತು 1 ಲೈನರ್. ಇನ್ನು 2 ಮಾರ್ಕರ್ ಕ್ವಶನ್ಸ್ ನೋಡೋಣ. ಮರಾಠ ಒಕ್ಕೂಟದಲ್ಲಿದ್ದ ನಾಯಕರನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಮರಾಠ ಒಕ್ಕೂಟದಲ್ಲಿ ಮುಖ್ಯವಾಗಿ ಏನಾಗಿದ್ರಪ್ಪ ಅಂದರೆ 4 ಜನ ನಾಯಕರಿದ್ದರು. 17ನೇ ಉತ್ತರ ಅದು ಬಂದುಬಿಟ್ಟು ಗ್ವಾಲಿಯರ್ನ ಸಿಂಧಿಯಾ, ಇಂದೋರಿನ ಹೋಳ್ಕರ್, ನಾಗಪುರದ ಭೋಸ್ಲೆ,
ಬರೋಡಾದ ಗಾಯಕ್ವಾಡ ಇವರೆಲ್ಲರೂ ಕೂಡ ಮರಾಠ ಒಕ್ಕೂಟದಲ್ಲಿರ್ತಕ್ಕಂಥ ನಾಯಕರು. ಪ್ರಶ್ನೆ 18ಕ್ಕೆ ಬರ್ತೀನಿ. ಎಸ್, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಉಂಟು ಮಾಡಿತು, ಸಮರ್ಥಿಸಿರಿ. ಹಾಗಾದರೆ ಭೌಗೋಳಿಕ ಅನ್ವೇಷಣೆ ಯಾವ ಪರಿಣಾಮಗಳನ್ನು ಉಂಟು ಮಾಡಿತು ಅಂತಕ್ಕಂಥದ್ದು 18ನೇ ಪ್ರಶ್ನೆ ಇತ್ತು. ಸೊ 18ನೇ ಪ್ರಶ್ನೆ ಉತ್ತರ ಏನಪ್ಪ ಅಂದ್ರೆ ಅದು ವಸಾಹತು ಪ್ರಾರಂಭಿಸಲು ಯುರೋಪಿನ ದೇಶಗಳಲ್ಲಿ ಸ್ಪರ್ಧೆ ಮಾಡ್ತದೆ, ವ್ಯಾಪಾರದ ಬಲ ಪಡೆಯಲು ಪೈಪೋಟಿ ಆಗ್ತದೆ, ಕಚ್ಚಾ ವಸ್ತುಗಳಿಂದ ಕಂಪನಿಗಳು ಶ್ರೀಮಂತವಾಗ್ತವೆ, ಕೈಗಾರಿಕಾ ಕ್ರಾಂತಿಯ ಪ್ರಾರಂಭವಾಗ್ತದೆ, ಕ್ರೈಸ್ತ ಧರ್ಮದ ಪ್ರಸಾರವಾಗ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಪ್ರಶ್ನೆ 19ಕ್ಕೆ ಬರ್ತೀನಿ. 19ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಮತಗಟ್ಟೆಯಲ್ಲಿ ಮತದಾರರನ್ನು ಗುರುತಿಸಲು ಇರುವ 4 ದಾಖಲೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಎಸ್, ಸೊ ನೀವು ಮತಗಟ್ಟೆಗೆ ಹೋದರೆ 18 ವರ್ಷದವರು, ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೇಳ್ತಾರೆ. ಸೊ ಫಸ್ಟ್ ಒನ್ ಚುನಾವಣಾ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪ್ಯಾನ್ ಕಾರ್ಡ್, ಫೋಟೋ ಇರ್ತಕ್ಕಂಥ ದೃಢೀಕೃತ ದಾಖಲೆಗಳನ್ನು ನೀವೇನು ಮಾಡಬೇಕು, ಕೊಡಬೇಕು. ಇದಲ್ಲದೆ ಇನ್ನೊಂದು ಪ್ರಶ್ನೆ ಕೇಳಿದರು, ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿದ್ದಾವೆ ಏಕೆ ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಏನಾಗಿರ್ತದಪ್ಪ ಅಂದರೆ ಇಲ್ಲಿ ರಾಜಿ ಸಂಧಾನಕ್ಕೆ ಉತ್ಸುಕ ಆಗಿರ್ತದೆ, ಶೀಘ್ರ ನ್ಯಾಯ ಕೊಡ್ತದೆ, ಮಿತವ್ಯಯದಿಂದ ಕೂಡಿದಾವ, ಆಮೇಲೆ ಇತರೆ ನ್ಯಾಯಾಲಯಗಳ ಕಾರ್ಯ ಒತ್ತಡ ಏನು ಮಾಡ್ತಾವಪ್ಪ ಅಂದ್ರೆ ಕಡಿಮೆ ಮಾಡ್ತಾವೆ ಅನ್ನೋದನ್ನು ನೀವು ಬರೆದ್ರೆ ಸಾಕು. ಇನ್ನು 20ನೇ ಪ್ರಶ್ನೆ ಏನು ಕೇಳಿದ್ರೆ ಅಂದ್ರೆ ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾದ ಅಂಶಗಳು ಯಾವುವು ಅಂತ ಕೇಳ್ತಾರೆ. ಸೊ ಅದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಆಗಿರ್ಬೋದು, ಆರ್ಥಿಕ ಪ್ರಗತಿ ಆಗಿರ್ಬೋದು, ನಗರಗಳ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಸಾಮಾಜಿಕ ಧೋರಣೆಗಳು ಅಂತ ಬರ್ತದೆ. ಇವಿಷ್ಟು ಕೂಡ ಏನಪ್ಪ ಅಂತಂದರೆ ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾಗಿರ್ತಕ್ಕಂಥ ಅಂಶಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ ಎಸ್, ಗ್ರಾಮ ಸಮುದಾಯದ ಸಮಸ್ಯೆಗಳು ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗಾದರೆ ಗ್ರಾಮ ಸಮುದಾಯದಲ್ಲಿ ಯಾವೆಲ್ಲ ನಿಮಗೆ ಸಮಸ್ಯೆಗಳಿದ್ದಾವೆ ಅಂತಕ್ಕಂಥದ್ದು. ಸೊ ಫಸ್ಟ್ ಒನ್ ಕೃಷಿ ಸಮಸ್ಯೆಗಳು, ಎರಡನೇದು ಗುಡಿ ಕೈಗಾರಿಕೆ ಸಮಸ್ಯೆಗಳು, ಮೂರನೇದು ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆ, ಆರೋಗ್ಯ ಮತ್ತು ವ್ಯವಸ್ಥೆ ಕೊರತೆ, ನಾಗರಿಕ ಸೌಲಭ್ಯಗಳ ಕೊರತೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ಕೇಳಿದರು, ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡ್ತವೆ ಹೇಗೆ ಅಂತ ಪ್ರಶ್ನೆ ಬರ್ತದೆ. ಇಟ್ ಮೀನ್ಸ್ ನಿಮ್ಗೆ ಏನು ಬರಿಬೇಕಪ್ಪ ಅಂದ್ರೆ ಕೈಗಾರಿಕೆಯ ಮಹತ್ವ ಅಂತ ಬರಿಬೇಕು. ಸೊ ಕೈಗಾರಿಕೆ ಮಹತ್ವ ಅಂತ ಬಂದಾಗ ಉದ್ಯೋಗದ ವೃದ್ಧಿ, ಕಚ್ಚಾ ವಸ್ತುಗಳ ಸದ್ಬಳಕೆ, ಕೃಷಿಗೆ ಪೂರಕ, ವಿದೇಶಿ ವಿನಿಮಯ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆ ಅಂತಕ್ಕಂಥ 4 ಪಾಯಿಂಟ್ಗಳನ್ನು ನೀವು ಬರೀರಿ. ಇನ್ನು ಹಣದ ಕಾರ್ಯಗಳು ಅಂತ ಪ್ರಶ್ನೆ ಬರ್ತದೆ ಫ್ರೆಂಡ್ಸ್. ಹಣದ ಕಾರ್ಯಗಳು ಏನಪ್ಪ ಅಂದರೆ ಸೊ ಮೊದಲನೇದು ಇದು ಒಂದು ವಿನಿಮಯ ಮಾಧ್ಯಮ, ಎರಡನೇದು ಮೌಲ್ಯಮಾಪನ, 3 ವಿಳಂಬಿತ ಸಂದಾಯದ ಪ್ರಮಾಣ, 4 ಮೌಲ್ಯದ ಸಂಗ್ರಹ, ಆಮೇಲೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮೌಲ್ಯ ವರ್ಗಾವಣೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು, ಹಣದ ಕಾರ್ಯಗಳಲ್ಲಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು 23ನೇ ಪ್ರಶ್ನೆಗೆ ಬರ್ತೀನಿ. ಗ್ರಾಹಕರ ಹಕ್ಕುಗಳನ್ನು ತಿಳಿಸಿ ಅಂತ ಪ್ರಶ್ನೆ ಬರ್ತದೆ. ಗ್ರಾಹಕರ ಹಕ್ಕುಗಳು ಯಾವಿದ್ದಾವೆ ನೋಡಿ, ರಕ್ಷಣೆ ಹಕ್ಕಿದೆ, ಮಾಹಿತಿ ಪಡಿತಕ್ಕಂಥ ಹಕ್ಕಿದೆ, ವಸ್ತುಗಳ ಆಯ್ಕೆ ಹಕ್ಕು, ಪರಿಹಾರ ಕೇಳುವ ಹಕ್ಕು ಮತ್ತು ಗ್ರಾಹಕ ಶಿಕ್ಷಣದ ಹಕ್ಕು ಅಂತಕ್ಕಂಥದ್ದು ಇವೆಲ್ಲ ಏನಪ್ಪ ಅಂತಂದರೆ ಗ್ರಾಹಕರ ಹಕ್ಕುಗಳೇ ಆಗಿದ್ದಾವೆ. ಇನ್ನು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣುಗಳಿರುವ ವ್ಯತ್ಯಾಸಗಳನ್ನು ನಿಮಗೆ ಕೇಳಿದ್ದಾರೆ. ಇದು 2 ಅಂಕದಲ್ಲಿರ್ತಕ್ಕಂಥ ಲಾಸ್ಟ್ ಪ್ರಶ್ನೆ. ನೋಡಿ, ಕೆಂಪು ಮಣ್ಣಿನಲ್ಲಿ ನೀಸ ಶಿಲಾದ್ರವ್ಯದಿಂದ ರಚನೆಯಾಗಿರ್ತದೆ. ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಇರ್ತದೆ, ಸುಣ್ಣ ಮತ್ತು ಉಪ್ಪಿನ ಅಂಶ ಹೆಚ್ಚಿರ್ತದೆ, ತೇವಾಂಶ ಕಡಿಮೆ ಇರ್ತದೆ. ಕಪ್ಪು ಮಣ್ಣಿನಲ್ಲಿ ಬಸಾಲ್ಟ್ ಶಿಲೆದಿಂದಾಗಿದೆ. ಮೆಗ್ನೀಸಿಯಂ, ಕಬ್ಬಿಣದ ಡೈಆಕ್ಸೈಡ್ ಇರೋದ್ರಿಂದ ಕಪ್ಪು ಕಾಣ್ತದೆ. ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ತೇವಾಂಶ ಸಾಮರ್ಥ್ಯ ಏನಾಗಿರ್ತದಪ್ಪ ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿರ್ತದೆ ಅಂತ ಇತ್ತು. ಇಲ್ಲಿಗೆ 2 ಅಂಕಗಳು ಮುಗೀತು. ಇನ್ನು 3 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಫಸ್ಟ್ ಪ್ರಶ್ನೆ ಕೇಳಿದ್ದಾರೆ, ಯೇಸು ಕ್ರಿಸ್ತನ ಬೋಧನೆಗಳ ಮೇಲೆ ಪ್ರಶ್ನೆ 3 ಅಂಕಕ್ಕೆ ಕೇಳಿದ್ದಾರೆ. ಸೊ ದೇವರು ಒಬ್ಬನೇ ಸರ್ವ ಜೀವರಾಶಿಗಳ ತಂದೆ ಅಂತ ಬೋಧಿಸಿದರು. ಪ್ರತಿಯೊಬ್ಬರಲ್ಲಿ ಸಹೋದರತೆ ಇರಬೇಕಂತ ಹೇಳಿದರು. ಕಷ್ಟದಲ್ಲಿದ್ದವರನ್ನು ಪ್ರೀತಿಸಬೇಕಂತ ಹೇಳಿದ್ದಾರೆ. ಪರರಿಂದ ಏನೂ ಬಯಸದೆ ಅವರ ಸೇವೆ ಮಾಡುವಂತ ಹೇಳಿದ್ದಾರೆ. ಮಾನವನ ಸೇವೆ ದೇವರ ಸೇವೆಗೆ ಸಮ ಅಂದಿದ್ದಾರೆ. ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕು ಅಂತ ಹೇಳಿದ್ದಾರೆ. ನಿನ್ನ ಶತ್ರುಗಳನ್ನು ಪ್ರೀತಿಸುವಂತ ಏನು ಮಾಡಿದಾರಪ್ಪ ಅಂದ್ರೆ ಯೇಸು ಕ್ರಿಸ್ತ ಬೋಧನೆಯನ್ನು ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಘಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳಾವವು ಅಂತ ಕೇಳಿದ್ದಾರೆ. ಸೊ ಘಿಯಾಸುದ್ದೀನ್ ಬಲ್ಬನ್ನ ಸುಧಾರಣೆಗಳು, ಈತ ತುರ್ಕಿ ಸರದಾರರ ದುರಾಡಳಿತವನ್ನು ನಿಯಂತ್ರಣಕ್ಕೆ ಮಾಡಿದ, ಮಂಗೋಲರ ದಾಳಿಯಿಂದ ಕಾಪಾಡಿದ, ದರ್ಬಾರಿನಲ್ಲಿ ಸಂಪ್ರದಾಯ ಶಿಷ್ಟಾಚಾರ ತಂದ, ಸೇನೆಯ ಪುನರ್ಸಂಘಟನೆ ಮಾಡಿದ, ವಾಯವ್ಯ ಗಡಿಭಾಗದಲ್ಲಿ ಕೋಟೆ ಕಟ್ಟಿಸಿದ, ಅನುಭವಿ ವಿಶ್ವಾಸಿಕ ಸೇನಾಪತಿಗಳನ್ನು ನೇಮಕವನ್ನು ಮಾಡ್ತಾನೆ. ಯಾರು? ಘಿಯಾಸುದ್ದೀನ್ ಬಲ್ಬನ್ನ. ಇನ್ನು ಮೊಘಲರ ಕಾಲದ ವಾಸ್ತುಶಿಲ್ಪದ ನಿರ್ಮಾಣಗಳನ್ನು ಬರಿಬೇಕಾಗಿತ್ತು. ಸೊ ಮೊಘಲರ ಕಾಲದಲ್ಲಿ ಯಾವೆಲ್ಲ ವಾಸ್ತುಶಿಲ್ಪದ ನಿರ್ಮಾಣಗಳು ಆಯಿತು. ಸೊ ಶಹಜಾನ್ ಕಟ್ಟಿರ್ತಕ್ಕಂಥ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್,
ಕೆಂಪುಕೋಟೆ, ಮೋತಿ ಮಸೀದಿ, ದಿವಾನಿ ಖಾಸ್ ಮತ್ತು ರಂಗಮಹಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. 27ನೇ ಪ್ರಶ್ನೆ, ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ಬರೀರಿ ಅಂತ ಪ್ರಶ್ನೆ ಬರ್ತದೆ. ಸೊ ರಾಜ್ಯಸಭೆ ಸದಸ್ಯರಾಗಲಿಕ್ಕೆ ಫಸ್ಟ್ ಭಾರತದ ಪ್ರಜೆನೇ ಆಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ಜೈಲು ಶಿಕ್ಷೆಗೆ ಗುರಿಯಾಗಿರಬಾರ್ದು, ದಿವಾಳಿ ಆಗಿರಬಾರ್ದು, ಮಾನಸಿಕ ಅಸ್ವಸ್ಥನಾಗಿರಬಾರ್ದು ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಮೇನ್ ಆಗಿರ್ತಕ್ಕಂಥ ಉತ್ತರ ಇತ್ತು. ಇನ್ನು ಇದರ ಬದಲಾಗಿ ಇರ್ತಕ್ಕಂಥದ್ದು ರಾಜ್ಯಪಾಲರ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ಅಂತ 3 ಅಂಕಕ್ಕೆ ಕೇಳಿದ್ದಾರೆ. ಇವರು ಅಧಿವೇಶನ ಕರೀತಕ್ಕಂಥ ಮುಂದೂಡತಕ್ಕಂಥ ಅಧಿಕಾರವನ್ನು ಹೊಂದಿದ್ದಾರೆ, ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ತಾರೆ, ವಿಧಾನ ಪರಿಷತ್ಗೆ 1/6 ಸದಸ್ಯರನ್ನು ನೇಮಕ ಮಾಡ್ತಾರೆ, ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ, ಸಹಕಾರಿ ಚಳವಳಿಯನ್ನು ಪರಿಗಣಿಸಿ ನೇಮಕ ಮಾಡ್ತಾರೆ, ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ಸಹಿ ಹಾಕ್ತಾರೆ, ಮಸೂದೆಯನ್ನು ಪರಿಶೀಲಿಸ್ತಾರೆ, ಹಿಂತಿರುಗಿಸ್ತಾರೆ ಅಥವಾ ತಿರಸ್ಕಾರವನ್ನು ಕೂಡ ಮಾಡ್ತಾರೆ. ಮುಂದಿನ ಪ್ರಶ್ನೆ 28, ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣ ಏನು ಅಂತ ಕೇಳಿದ್ದಾರೆ. ಎಸ್, ಮುಖ್ಯವಾಗಿ ವೈಯಕ್ತಿಕತೆ, ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯ, ಸಾಮಾಜಿಕ ಸಂರಚನೆ, ಕೈಗಾರೀಕರಣ, ನಗರೀಕರಣ, ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ. ಇನ್ನು ವೈಯಕ್ತಿಕ ನಿರ್ಧಾರ ಮತ್ತು ಗುಂಪು ನಿರ್ಧಾರದ ನಡುವಿನ ವ್ಯತ್ಯಾಸಗಳನ್ನು ಕೇಳ್ತಾರೆ. ವೈಯಕ್ತಿಕ ನಿರ್ಧಾರದಲ್ಲಿ ಏಕ ವ್ಯಕ್ತಿ ಒಡೆತನ, ಸಣ್ಣ ಪ್ರಮಾಣದ ವ್ಯವಹಾರ, ಏಕ ವ್ಯಕ್ತಿ ನಿರ್ಧಾರ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣ ಆಗದ. ಇನ್ನು ಗುಂಪು ನಿರ್ಧಾರದಲ್ಲಿ ತಂಡದ ಒಡೆತನ, ಕೂಡು ಬಂಡವಾಳ ಸಂಸ್ಥೆ, ಪಾಲುದಾರಿಕಾ ಸಂಸ್ಥೆ, ಸಹಕಾರ ಸಂಘಗಳು ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳೇ ಆಗಿದ್ದಾವೆ. ಇನ್ನು ಸಾಂಪ್ರದಾಯಿಕ ಮಾರುಕಟ್ಟೆಯು ಅಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಹೇಗೆ ಭಿನ್ನ ಅಂದರೆ ಸಾಂಪ್ರದಾಯಿಕ ಮಾರುಕಟ್ಟೆ ಮತ್ತು ಅಸಾಂಪ್ರದಾಯಿಕ ಮಾರುಕಟ್ಟೆಯ ವ್ಯತ್ಯಾಸವನ್ನು ಬರಿಬೇಕು. ಇವು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದೆ. ಪೂರ್ವ ನಿರ್ಧಾರಿತ ಮನೋಭಾವಗಳಿಂದ ವಸ್ತು ವಿನಿಮಯ, ಒಂದು ಪ್ರದೇಶಕ್ಕೆ ಸೀಮಿತ, ನಿರ್ದಿಷ್ಟ ರೀತಿಯಲ್ಲಿ ವ್ಯವಹಾರ. ಇದು ಆಧುನಿಕ ಕಾಲಕ್ಕೆ ಸಂಬಂಧಿಸಿದೆ. ನಿರ್ದಿಷ್ಟ ಸ್ಥಳವಿಲ್ಲ, ಎಲ್ಲಿ ಬೇಕಾದರೂ ಕೊಳ್ಳಬಹುದು ಮತ್ತು ಮಾರಾಟ ಮಾಡಬಹುದು. ಉದಾಹರಣೆಗೆ ಅಂತರ್ಜಾಲದ ಮಾರುಕಟ್ಟೆ. ಇನ್ನು ಶ್ರೀಮಂತ ಶಂಕರ ದೇವರರ ಪಾತ್ರ ಅಂತ ಒಂದು ಪ್ರಶ್ನೆ ಬರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಹೊಸತನ ತರ್ತಾರೆ. ಭಕ್ತಿ ಚಳವಳಿ ಭಾರತದಲ್ಲಿ ಪ್ರಭಾವ ಬೀರ್ತದೆ. ಇವರು ಪ್ರಾರಂಭಿಸಿದ ಚಳವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳವಳಿ ಅಂತ ಕರೀತಾರೆ. ತಮ್ಮ ಪಂಥದಲ್ಲಿ ಸರಣಿ ಎಂಬ ಪದ್ಧತಿ ಪ್ರಾರಂಭ ಮಾಡ್ತಾರೆ. ಸಾಮಾಜಿಕ ಕ್ರಾಂತಿಗೆ ನಾಂದಿ, ಏಕದೇವತಾ ಪೂಜೆ, ಕಟ್ಟುನಿಟ್ಟಾದ ಧಾರ್ಮಿಕ ಚೌಕಟ್ಟನ್ನು ಹೊಂದಿರ್ತಾರೆ. ಇನ್ನು 31, ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಹೇಗೆ ಹಂಚಿದೆ ಅಂತ ಕೇಳ್ತಾರೆ. ಸೊ ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಯಾವ ಥರನಾಗಿ ಹಂಚಿಕೊಂಡಿದೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಎಸ್, ಸೊ ಕರ್ನಾಟಕ ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲೇ ಇದೆ. ಕರ್ನಾಟಕವನ್ನೇ ಚಿನ್ನದ ನಾಡು ಅಂತಲೇ ಕರೆಯೋದು. 18ನೇ ಶತಮಾನದಲ್ಲಿ ಫಸ್ಟ್ ಕೋಲಾರದಲ್ಲಿ ಪ್ರಾರಂಭವಾಯಿತು. ಇವಾಗ ರಾಯಚೂರಿನ ಹಟ್ಟಿ ಅತಿ ದೊಡ್ಡ ಗಣಿ. ತುಮಕೂರು ಜಿಲ್ಲೆಯ ಬೆಳ್ಳಾರದಲ್ಲಿ ಚಿನ್ನ ನಿಕ್ಷೇಪ ಇದೆ. ಸೀರಾ ಸಮೀಪ ಅಜ್ಜೇನಹಳ್ಳಿಯಲ್ಲಿ ಉತ್ಪಾದನೆ ಇದೆ. ಗದಗ ಜಿಲ್ಲೆಯ ಮುಳಗುಂದದಲ್ಲಿ ನಿಕ್ಷೇಪ. ಹಾಸನ ಜಿಲ್ಲೆಯ ಕೆಂಪಿನ ಕೋಟೆಯಲ್ಲಿ ಸಹ ಪತ್ತೆಯನ್ನು ಮಾಡಿದ್ದಾರೆ. ಇನ್ನು ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಅಂತ ಕೇಳ್ತಾರೆ. ಸೊ ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಅಂತ ಬಂದಾಗ ಸಾರಿಗೆ ದೇಶದ ಅಭಿವೃದ್ಧಿಯಲ್ಲಿ ಜೀವನಾಡಿ ಇದ್ದಂತೆ. ಆಹಾರ ಧಾನ್ಯ ಮಾರುಕಟ್ಟೆಗೆ ಸಾಗಿಸ್ತಾರೆ, ಕೃಷಿ ಉತ್ಪನ್ನ ಸಾಗಿಸ್ತಾರೆ, ಗೊಬ್ಬರ, ಕೃಷಿ ಉಪಕರಣ, ಆಮೇಲೆ ಕೃಷಿ ವಲಯಕ್ಕೆ ಸಹಕಾರಿಯಾಗಿದೆ. ಗಣಿಗಳಿಂದ ಖನಿಜಗಳನ್ನು ಸಾಗಿಸ್ಬೋದು, ಕೈಗಾರಿಕೆಗಳಿಂದ ಸಿದ್ಧ ವಸ್ತು ಮಾರುಕಟ್ಟೆಗೆ ಸಾಗಿಸ್ಬೋದು, ಪ್ರಯಾಣಿಕರನ್ನು ಸಾಗಿಸ್ಬೋದು. ಓಕೆ, ಇವೆಲ್ಲ ಇಂಪಾರ್ಟೆಂಟ್. ಇನ್ನು ಪ್ರವಾಸ ಮಾಡೋದರಿಂದ ಆಗೋ ಅನುಕೂಲಗಳು ಅಂತ ಕೂಡ ನಿಮಗೆ ಪ್ರಶ್ನೆ ಬರ್ತದೆ. ಜನ ತಮ್ಮ ವ್ಯಾಪಾರ ವಹಿವಾಟವನ್ನು ನಡೆಸ್ಬೋದು. ಒಂದು ಸ್ಥಳದ ಕುತೂಹಲ, ಧಾರ್ಮಿಕ ಆಚರಣೆ, ಪ್ರವಾಸದಿಂದ ಮನಃಶಾಂತಿ ಸಿಗ್ತದೆ. ಸುಂದರ ತಾಣಗಳನ್ನು ನೋಡ್ಬೋದು. ಆರೋಗ್ಯ ವೃದ್ಧಿ, ವಿವಿಧ ಪ್ರದೇಶಗಳ ಸಂಸ್ಕೃತಿ, ಜನರ ಜೀವನ ಕ್ರಮವನ್ನು ತಿಳಿಯಬಹುದು. ಇನ್ನು ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಎಸ್, ಇದು ನೋಟು ಚಲಾವಣೆಯ ಏಕಸ್ವಾಮ್ಯವನ್ನು ಹೊಂದಿದೆ. ಸರ್ಕಾರದ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಇನ್ನು ನೆಕ್ಸ್ಟ್ ಏನಂತಂದರೆ ಬ್ಯಾಂಕುಗಳ ಬ್ಯಾಂಕ್ ಆಗಿದೆ. ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕೆಲಸವನ್ನು ಮಾಡ್ತದೆ. ಸಾಲದ ನಿಯಂತ್ರಕದ ವಿದೇಶಿ ವಿನಿಮಯದ ಮೇಲ್ವಿಚಾರಣೆಯನ್ನು ಏನು ಮಾಡ್ತದಪ್ಪ ಅಂದ್ರೆ ಮಾಡ್ತದೆ. ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಸಹಿತ ಆಗಿದೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಶ್ರಮದ ಲಕ್ಷಣಗಳು ಅಂತ ಕೇಳಿದ್ದಾರೆ. ಸೊ ಶ್ರಮದ ಲಕ್ಷಣಗಳಂತಂದರೆ ಶ್ರಮವನ್ನು ಪ್ರತ್ಯೇಕವಾಗಿಸಲಿಕ್ಕೆ ಸಾಧ್ಯವಿಲ್ಲ, ಶ್ರಮವನ್ನು ಸಂಗ್ರಹಿಸಲು ಆಗದು, ಶ್ರಮ ಕಡಿಮೆ ಚಲನಾತ್ಮಕ, ಪೂರೈಕೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ, ಶ್ರಮ ಸಾಮರ್ಥ್ಯದಲ್ಲಿ ಭಿನ್ನತೆ, ಶ್ರಮ ಒಂದು ಚಟುವಟಿಕೆ ಅಂತ ಬರೆದ್ರೆ ಸಾಕು.
ಇನ್ನು 4 ಅಂಕಕ್ಕೆ ಕೇಳಿದರು, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರೋ ಅಂಶಗಳು: ಕಚ್ಚಾ ವಸ್ತು, ಮಾರುಕಟ್ಟೆ, ಬಂದರು ಸೌಲಭ್ಯ, ಸಾರಿಗೆ ಸಂಪರ್ಕ, ಭೂಮಿ ಲಭ್ಯತೆ, ಶಕ್ತಿ ಸಂಪನ್ಮೂಲ, ಕಾರ್ಮಿಕರ ಲಭ್ಯತೆ, ಸರ್ಕಾರದ ನೀತಿ. ಇದಲ್ಲದೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ವ್ಯವಸಾಯ ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಹೇಗೆ? ಸೊ ಈ ಪ್ರಶ್ನೆ ಬಂದರೆ, ಕರ್ನಾಟಕ ಪುರಾತನ ವೃತ್ತಿಯಾಗಿದೆ, ಜೀವನಾಧಾರಿತ ಮುಖ್ಯ ವೃತ್ತಿ, ಜನರಿಗೆ ಉದ್ಯೋಗ ಕೊಡ್ತದೆ, ಆಹಾರ ಕೊಡ್ತದೆ, ಕಚ್ಚಾ ಸಂಪನ್ಮೂಲಗಳು ಒದಗಿಸ್ತಾವ, ರಾಜ್ಯದ ಆದಾಯದ ಮೂಲ, ವಿದೇಶಿ ವಿನಿಮಯವನ್ನು ಗಳಿಸ್ತಾವ, ತೃತೀಯ ವೃತ್ತಿಗಳಿಗೆ ಪೂರೈಕೆಯಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ, ಇಟಲಿ ಏಕೀಕರಣದಲ್ಲಿ ಕೌಂಟ್ ಕಾವೂರನ ಪಾತ್ರ ಅಂತ ಕೇಳ್ತಾರೆ. ಇದೇನಪ್ಪ ಅಂತಂದ್ರೆ, ಈತ ಇಟಲಿ ಏಕೀಕರಣದಲ್ಲಿ ಮುಖ್ಯ ಪಾತ್ರ ವಹಿಸಿದ, ರಿಸಾರ್ಜಿಮೆಂಟೋ ಪತ್ರಿಕೆ ಪ್ರಾರಂಭಿಸಿದ, ಪ್ರಬಲ ಬರಹಗಳ ಮೂಲಕ ಜನರ ಮೇಲೆ ಪ್ರಭಾವ, ಆಸ್ಟ್ರಿಯಾವನ್ನು ಇಟಲಿಯಿಂದ ಓಡಿಸಲು ಪ್ರಯತ್ನ, ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ, ಇಟಲಿ ಪ್ರಗತಿಪರ ರಾಜ್ಯ ಮಾಡಲು ಪ್ರಯತ್ನ, ಫ್ರಾನ್ಸ್ ದೇಶದೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡ, ಸಾರ್ಡಿನಿಯಾವನ್ನು ಇಟಲಿಯೊಂದಿಗೆ ವಿಲೀನ ಮಾಡಿದ, ಗ್ಯಾರಿಬಾಲ್ಡಿ ಸಿಸಿಲಿಯ ಮೇಲೆ ದಾಳಿ ಮಾಡಲು ಪ್ರೋತ್ಸಾಹವನ್ನು ಮಾಡಿದ. ಮೋಸ್ಟ್ ಇಂಪಾರ್ಟೆಂಟ್, ಭಾರತ ಸಂವಿಧಾನದ ಲಕ್ಷಣಗಳು 4 ಮಾರ್ಕ್ಸಿಗೆ ಕೇಳ್ತಾರೆ. ಲಿಖಿತ ಮತ್ತು ಬೃಹತ್ ಸಂವಿಧಾನ, ನಮ್ಯ ಮತ್ತು ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ಏಕೀಕೃತ ನ್ಯಾಯಾಂಗ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಪದ್ಧತಿ ಮತ್ತು ಪಕ್ಷ ಪದ್ಧತಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು ಅಂತ ಬರ್ತದೆ. ಸೊ ಕೃಷ್ಣದೇವರಾಯ ಒಬ್ಬ ಚತುರ ಸೇನಾನಿ, ಅಪ್ರತಿಮ ಯೋಧ, ಎಲ್ಲ ಯುದ್ಧಗಳನ್ನು ಗೆದ್ದು ದಕ್ಷಿಣದಲ್ಲಿ ಪ್ರಬಲ ಸಾಮ್ರಾಜ್ಯ ಕಟ್ಟಿದ, ಉಮ್ಮತ್ತೂರಿನ ಗಂಗರಾಜರನ್ನು ಸೋಲಿಸಿದ, ರಾಯಚೂರಿನ ಕೋಟೆಯನ್ನು ವಶಪಡಿಸಿಕೊಂಡ, ಬಿಜಾಪುರ ಸುಲ್ತಾನದಿಂದ ಗೋವೆ ವಶಪಡಿಸಿದ, ಉದಯಗಿರಿ ಕೋಟೆ ಮೇಲೆ ದಾಳಿ, ಆದಿಲ್ ಶಾಹಿಗಳನ್ನು ಸೋಲಿಸಿ ರಾಯಚೂರನ್ನು ಗೆದ್ದ, ಬಹಮನಿ ರಾಜ್ಯದ ಖಾಸಿಂ ಬರೀದ್ನನ್ನು ಸೋಲಿಸಿ ಬಹಮನಿ ರಾಜ್ಯದ ರಾಜಕುಮಾರನನ್ನು ಬಿಡುಗಡೆ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದ. ಇನ್ನು ಬಸವಣ್ಣ ಮಾಡಿದ ಕಲ್ಯಾಣ ಕಾರ್ಯಗಳು ಅಂತ ಪ್ರಶ್ನೆ ಬರ್ಬೋದು. ಎಸ್, ಆಚರಣೆಯಲ್ಲಿದ್ದ ಮೂಢನಂಬಿಕೆಗಳು ಮತ್ತು ಕುರುಡು ನಂಬಿಕೆಗಳಿಗೆ ಖಂಡನೆ ಮಾಡ್ತಾನೆ. ಸಮಾಜದಲ್ಲಿದ್ದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಸಮಾಜ ಸುಧಾರಣೆ ಜೊತೆಗೆ ಆತ್ಮ ಸುಧಾರಣೆ ಹೇಳ್ತಾರೆ. ದೇಹವು ದೇವಾಲಯ, ಅರಿವೇ ಗುರು ಎಂಬ ಕಲ್ಪನೆ ಕೊಡ್ತಾರೆ. ಏಕದೇವತಾ ಆರಾಧನೆ, ಕಾಯಕ ದಾನ, ದಾಸೋಹದ ಪರಿಕಲ್ಪನೆ, ಕಾಯಕ ಸಿದ್ಧಾಂತ, ಕೆಲಸದಲ್ಲಿ ಮೇಲು ಕೀಳು ಇಲ್ಲ ಅಂತ ಹೇಳ್ತಾರೆ. ದಾಸೋಹದ ಮೂಲಕ ಸಂಗ್ರಹಣೆ ಸಂಸ್ಕೃತಿಯನ್ನು ತೆಗೆದು ಹಾಕ್ತಾರೆ. ಸೊ ಕರ್ನಾಟಕದ ನಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಸ್ಥಳಗಳನ್ನ ಕೇಳಿದ್ದಾರೆ ನೋಡಿ. ಇದು ಔರಾದಿದೆ, ಕೃಷ್ಣಾ ನದಿ ಕಾಲುವೆ, ಹಟ್ಟಿ ಚಿನ್ನದ ಗಣಿ, ಅನ್ಸಿ, ದಾವಣಗೆರೆ, ಕುದುರೆಮುಖ, ಕಾವೇರಿ ನದಿ, ಬೆಂಗಳೂರು, ಮಧುಗಿರಿ ಏಕಶಿಲಾ ಬೆಟ್ಟ, ನಾಯಕನಹಟ್ಟಿ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಸೋಷಿಯಲ್ ಸೈನ್ಸಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.